ಕುಡಿಗಳಿಂದಲೇ ಕರುಣ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಮೈಲಿಯ ಕೋರದಲ್ಲಾಳೆಗಳನ್ನು ನೀನು ಕಂಡೆಯ ಕರುಣ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಮೈಲಿಯ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮಠ ಮಂದಿರ ಮಸೀದಿಗಳ ವಶೀಕರಣ ನೆಪದಲ್ಲಿ ಧನದಾಹದ ದೆವ್ವಗಳ ದಾನದ ತಾಂಗವೀರ ಶೂರ ಕರುಣ ಕುಡಿಗಳಿಂದಲೇ ಕರುಣ ಕುಡಿಗಳಿಂದಲೇ ಕರುಣ ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಮೈಲಿಯ ಬಾಜಿಗರ ಕೋರದಲ್ಲಾಳಿಗಳನ್ನು ಕಂಡೆಯ ಕರುಣ ಕುಡಿಗಳಿಂದಲೇ ಕರುಣ ಕುಡಿಗಳಿಂದಲೇ ಕರುಣ ಕುಡಿಗಳಿಂದಲೇ ಕೊಲೆಯಾಗುತ್ತಿದೆಯ ಈ ಒಂದು ರೌಡಿ ಹರೀಶ್ ಅವರಿಗೆ ಕಾಳಕುಮಕೆರೆ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಬಡಾವಣೆ ನಿರ್ಮಾಣ ಮಾಡಿರ್ತಕ್ಕಂಥ ಮಾಲೀಕರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಈ ರೌಡಿ ಹರೀಶ್ ಅವರಿಗೆ ಇದರ ದುರಂಕಾರಕ್ಕೆ ಇದರ ಅಹಂಕಾರಕ್ಕೆ ಇದರ ಹಾಂಬೋಲಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕೋಲಾರ ಜಿಲ್ಲಾ ಸಮಿತಿ ಅಮರೇಶ್ ಜಿಲ್ಲಾಧ್ಯಕ್ಷರಾದ ಅಮರೇಶ್ ಅವರ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಹೋರಾಟಗಾರ್ತಿಯಾದಂಥ ನಮ್ಮ ಉಮಾರಾಣಿ ಅಕ್ಕರವರ ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಮಹಿಳಾ ಹೋರಾಟಗಾರ್ತಿಯ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ತನಿಖೆಗಾಗಿ ನಾವು ಇವತ್ತಿನ ದಿವಸ ಈ ಹೋರಾಟವನ್ನು ಮಾಡಿದ್ವಿ. ದಯವಿಟ್ಟು ಈ ಒಂದು ಹೋರಾಟ ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಇಒ ಮಂಜಣ್ಣ ಅವರು ಭಾವಿಸಬಾರ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತೇ ನನಗೆ ಅಶ್ಯೂರೆನ್ಸ್ ಕೊಡಬೇಕು, ನಮ್ಮ ಮನವಿಯನ್ನು ತಕ್ಷಣ ನಮಗೆ ಹಿಂಬಾರವನ್ನು ಕೊಡಬೇಕು. ಇಷ್ಟು ದಿನಗಳ ಒಳಗಾಗಿ ನಾನು ಇವರನ್ನು ವರ್ಗಾವಣೆ ಮಾಡಲಿಕ್ಕೆ ನಾನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾವು ಇದು ಮಾಡ್ತೀವಿ ಅಂತ ಹೇಳಬೇಕು. ಅವರನ್ನು ವರ್ಗಾವಣೆ ಮಾಡಿದ್ರೆ ಸಾಲದು. ಇದೇ ನಡಪಳ್ಳಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ಗಳಲ್ಲಿ ರಾಜಕಾಲುಗಳು ಒತ್ತುವರಿ ಮಾಡಿರ್ತಕ್ಕಂಥ ಈ ಖಾತೆಗಳು ಮಾಡಿದ್ದಾರೆ. ಗುಂಡು ತೋಪುಗಳಿಗೆ ಪರವಾನಗಿಗಳನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಿಗೆ ಅನಧಿಕೃತವಾದಂಥ ನಿರ್ಮಾಣ ಮಾಡ್ತಕ್ಕಂಥ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ. ಭೂ ಪರಿವರ್ತನೆ ಆಗಿರತಕ್ಕಂಥ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ. ಜೊತೆಗೆ 15 ಹಣಕಾಸು ಯೋಜನೆ ಬಂದಿರತಕ್ಕಂಥ ಹಣವನ್ನು ನಾವೆಲ್ಲ ಕಾಮಗಾರಿಗಳಲ್ಲಿ ಕಬಳಿಸಿದ್ದಾರೆ. ಅಂದಿನ ಕಾಲದಲ್ಲಿ ಈ ಒಂದು ನರೇಗಾ ಯೋಜನೆ ಈಗ ನಿಲ್ಲಿಸಿರ್ಬೋದು. ಈಗ ನರೇಗಾ ಯೋಜನೆ ನಡೀತಕ್ಕಂಥ ಸಂದರ್ಭದಲ್ಲಿ JCBಗಳ ಮೂಲಕ ಕಾಮಗಾರಿಗಳನ್ನು ಮಾಡಿ ಇವರು ನಕಲಿ ಬಿಲ್ಗಳನ್ನು ಮಾಡಿರ್ತಕ್ಕಂಥದ್ದು ಕೋಟ್ಯಾಂತರ ವಂಚನೆ ಮಾಡಿದ್ದಾನೆ ಈ ವಂಚಕ. ಅವರನ್ನು ಇದು ರಾಜಕಾರಣ ಇದೆ, ಇವರ ಹಿಂದೆ ಬಲಿಷ್ಠವಾದಂಥ ರಾಜಕಾರಣ, BJP ರಾಜಕಾರಣ ಇದೆ, JDS ರಾಜಕಾರಣ ಇದೆ, ಕಾಂಗ್ರೆಸ್ ರಾಜಕಾರಣ ಇದೆ ಎನ್ನುವಂಥದ್ದನ್ನೇನಾದರೂ ದಯವಿಟ್ಟು ನೀವು ಅದಕ್ಕೆ ರಾಜಕಾರಣದ ಮಾತಿಗೆ ಏನಾದರೂ ಮಣಿದಿದ್ದೇ ಆಗಿದ್ದಲ್ಲಿ ನಮ್ಮ ಸಂಬಂಧಪಟ್ಟಂಥ ಕೋಲಾರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ಕೂಡ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ದಯವಿಟ್ಟು ರಾಜಕಾರಣಕ್ಕೆ ಯಾವುದೇ ರಾಜಕಾರಣಗಳ ಮಾತಿಗೆ ಮಣಿಯದೆ ಆಗಿರ್ತಕ್ಕಂಥ ಹಗರಣಗಳನ್ನು ತನಿಖೆ ಮಾಡಿಸಿ ಇಲ್ಲಿರ್ತಕ್ಕಂಥ ಹರೀಶ್ ಅವರನ್ನು ವರ್ಗಾವಣೆ ಮಾಡಿ ಲೋಕಾಯುಕ್ತ ತನಿಖೆ ಆಗಲೇಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಇಲ್ಲಿ ನಡಪಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ಗಳು 71/1ರಲ್ಲಿ 20 ಗುಂಟೆ ಅದು ಇದರ ಮನವಿ ಎಲ್ಲ ಪ್ರತ್ಯೇಕವಾದಂಥ ಮನವಿ ಕೊಡ್ತೀವಿ. ಅಲ್ಲಿ ಜೊತೆಗೆ ಇಲ್ಲಿ ಒಬ್ಬ ಬಲೇಡ ವೆಂಕಟೇಶ್ ರೆಡ್ಡಿ ಎಂಬುವಂಥವರು ಗುಂಡು ತೋಪನ್ನು ವಶ ಮಾಡಿಕೊಂಡು ಜಲ್ಲಿ ಕೃಷಿ ನಡೆಸ್ತಾರೆ. ಯಾರವ್ರ ತಾತನ ಮನೆ ಸುತ್ತ ಇಲ್ಲ ಪರವಾಗಿ ಕೊಟ್ಟಿರ್ತಕ್ಕಂಥ ಈ ಹರೀಶ್ ಅವರ ತಾತನ ಮನೆ ಸುತ್ತ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರ ಸ್ವಂತ ತಾತನ ಮನೆ ಸುತ್ತಾಗಿದ್ದ ಕೊಟ್ಟರೆ ನಮಗೆ ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ. ಸರ್ಕಾರದ್ದೇ ಆಗಿದ್ದರೆ ಅವ್ರು ನಮ್ಮನ್ನತ್ತು ಮಾಡಿ, ಸರ್ಕಾರದ್ದೇ ಆದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕು. ಆ ಒಂದು ರೀತಿಯಲ್ಲಿ ಈ ಒಂದು ನಿಟ್ಟಿನಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಮಹಿಳಾ ಹೋರಾಟದಿಂದ ನಾವು ಇವತ್ತಿನ ದಿವಸ ನಾವು ತಮ್ಮ ಗೌರವಾನ್ವಿತ ನಮ್ಮ ಕೋಲಾರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಂಥ ಮಂಜಣ್ಣವರಿಗೆ ನಾವು ಮನವಿಯ ಮೂಲಕ ನಾವು ಈ ಭಿನ್ನಮತಕ್ಕೆ ತೆಗೆದುಕೊಳ್ತಾ ಇದ್ದೀವಿ.
ದಯವಿಟ್ಟು ನಮ್ಮ ಭಿನ್ನಮತಳಿಗೆ ಪುರಸ್ಕರಿಸಿ ನಮಗೆ ಇವತ್ತು ಒಂದು ಹಿಂಬರ ಕೊಡಬೇಕು. ಆ ಈ ಭಿನ್ನಮತಕ್ಕೆ ಇರ್ತಕ್ಕಂಥದ್ದೆಲ್ಲ ಓಟ್ ಕೊಡಲ್ಲ ಬೇಕು ನೋಡಿ. ಎಷ್ಟು ಜನ ಒಳಗಡೆ ಇತ್ತು ಇಲ್ಲಿಂದ ಅಮಾನತು ಮಾಡಿ ಎರಡನೇ ಹಂತದ ಹೋರಾಟ ಸರ್ವೆ ನಂಬರ್ಗಳಿದೆ. ಇನ್ನೊಂದು ಪ್ರತ್ಯೇಕವಾದಂತ ಮನವಿ ಅಲ್ಲೇ ಕೊಡ್ತೀವಿ. ಅದು ಪ್ರತ್ಯೇಕವಾದಂತ ಸರ್ವೆ ಬೇಕಾದ್ರೆ ನಾನು ಒಂದು 15 ದಿವಸ ಸರ್ವೆ ಮಾಡಿಸಿದೆ. ಬಟ್ ನಾವು ಅವ್ರು ಇಲ್ಲಿಂದ ವರ್ಗಾವಣೆ ಆಗೋ ತನಕ ನಾವು ನಿರಂತರ ವರ್ಗಾವಣೆ ಬಂದು ನಾನು ಸಿಇಒಗೆ ಬರೀತೀನಿ. ಬರೀ ದಯವಿಟ್ಟು ನನಗೆ ಸಿಇಒ ಬರೀತೀನಿ. ಅವ್ರು ಗೌರ್ಮೆಂಟ್ ಬರ್ತಾ ಏನ್ ಮಾಡ್ತಾರೆ ಅವ್ರ ಇಲ್ಲ ಅಂತ ಹೇಳಿದ್ರೆ ನಾವು ಅನಿರ್ದಿಷ್ಟವಾದಂಥ ಧರಣಿಯನ್ನು ನಾವು ಫಿಕ್ಸ್ ಮಾಡ್ತೀವಿ. ಯಾಕಂದ್ರೆ ನಾವು ಪೆಂಡಲ್ ಹಾಕಿ ಅನಿರ್ದಿಷ್ಟಾವಧಿ ಧರಣಿಗೆ ಎಡಮಾಡ್ಕೊಡ್ಬೇಡ್ರಿ, ಅವರನ್ನು ಎಲ್ಲಿಂದ ವರ್ಗಾವಣೆ ಮಾಡ್ರಿ. ಆತನ ಗೂಂಡಾವರ್ತನೆ, ಆತನಿಗೆ ರಾಜಕಾರಣದ ಬಲ ಇರ್ಬೋದು. ಆತನಿಗೆ ರಾಜಕಾರಣದ ಬಲ ಇದ್ರೆ ನಮ್ಗೆ ಹೋರಾಟದ ಬಲ ಇತ್ತು. ನಮ್ಗೆ ಗುರುಗಳು ಕೊಟ್ಟಿರ್ತಾರೆ ಜಿಗ್ನೇಶ್ ಮನವಿ ಕೊಟ್ಟಿದ್ರು. ಹೌದು ಮನವಿ ಮೇಲೆ ಈ ಥರ ಆಗಿದೆ ಅಂತ ನಾನು ಸಿಇಒಗೆ ಮಾಡಿ ಈ ಥರ ವರ್ಗಾವಣೆ ಮಾಡಬೇಕು ಅಂತ ಅವ್ರು ತಿಳಿಸಿದ್ದಾರೆ. ಹೇಳು ಸಿಇಒ ಅವರು KRS ಪಾರ್ಟಿ ಅವರೇ ಸ್ಟ್ರೈಕ್ ಮಾಡಿದ್ದೀರಾ, ಇದ್ರ ಬಗ್ಗೆ ನಾನು ಕೂಲಂಕುಷ ಪರಿಶೀಲಿಸಿ ನಮ್ಮ ಸಿಇಒ ಸಾಹೇಬರು ವರದಿ ಮಾಡ್ತೀನಿ. ಅವ್ರು ಏನೇನು ಬೆಳಿಗ್ಗೆ ಹಾಕಿದ್ದಾರೆ ಅದ್ರ ಬಗ್ಗೆ ನಾನು ತನಿಖೆ ಮಾಡಿಸ್ತೀನಿ. 15 ದಿನದೊಳಗಡೆ ತನಿಖೆ ಮಾಡಿಸಿ ವರದಿ ಕೊಡ್ತೀನಿ. ಜೊತೆಗೆ ಪ್ರತ್ಯೇಕವಾದಂಥ ಇನ್ನೊಂದು ಮನವಿ ಕೊಡಿ ನನಗೆ. ಆ ಮನವಿ ಮೇಲೆ ನಾನು ಸಿಇಒ ಬರೀತೀನಿ. ಸರ್ವೆ ನಂಬರ್ಸ್ ಆದರೆ ನಾನು ರೆವಿನ್ಯೂಗೆ ಬಂದು ಅದು ನಾನು ಸರ್ವೆ ಮಾಡಿಸಿ ಗೋಮಾಳಿಗೆ ಬೆಳೆದಿದ್ದೀರಲ್ಲ ಅದ್ರ ಬಗ್ಗೆ ಮಾಡ್ತೀನಿ. ಆಮೇಲೆ ಏನು ಕರೆಕ್ಟಾಗಿ ಏನು ಕೊಡ್ತಾರೆ ಅದ್ರ ಮೇಲೆ ನಾನು ವರದಿ ಮಾಡ್ತೀನಿ. ಓಕೆ.